ಸ್ಥಳೀಯರು ಆದಷ್ಟು ರೆಸ್ಕ್ಯೂ ಮಾಡಿ ತೆಗೆದು ಅಂದ್ರೆ ಅವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರ ಕೆಲಸವು ಕೂಡ ಸಾಕಷ್ಟು ಒಂದು ಮೆಚ್ಚುಗೆ ಅಂತ ವ್ಯಕ್ತಪಡಿಸಬೇಕು. ಇಲ್ಲದಿದ್ದಲ್ಲಿ ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ನೋಡಿ, ಒಂದು ಕಬ್ಬಿಣದ ಬಸ್ಗಳು ಯಾವ ಮಟ್ಟಕ್ಕೆ ನುಜ್ಜುಗುಜ್ಜಾಗಿದೆ ಅಂತ ಹೇಳಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಬೆಂಕಿಯ ಪ್ರಖರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಹೇಗಿದ್ದಂತಹ ಬಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಇಲ್ಲಿ ಯಾವುದೇ 2 ಎಮರ್ಜೆನ್ಸಿ ಡೋರ್ಗಳಿದೆ, ಅದನ್ನ ಬಿಟ್ಟರೆ ಇದು ಫುಲ್ ಕಂಪ್ಲೀಟ್ ಎಸಿ ಬಸ್ ಆಗಿರುವಂತಹ ಕಾರಣದಿಂದಾಗಿ ಕಿಟಕಿಗಳನ್ನು ಕೂಡ ಓಪನ್ ಮಾಡಿ ಪರಾರಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಏನಾದ್ರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ 2 ಒಂದು ಎಮರ್ಜೆನ್ಸಿ ಎಕ್ಸಿಟ್, ಇನ್ನೊಂದು ಫ್ರಂಟ್ ಡೋರ್ ಇಂದ ಹೋಗಬೇಕಾಗಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಗೆ ಬಳಿ ಒಂದು ಟ್ಯಾಂಕರ್ ಡಿಕ್ಕಿ ಹೊಡೆದಿರುವಂತಹ ಲಾರಿ ಡಿಕ್ಕಿ ಹೊಡೆದಿರುವಂತಹ ಕಾರಣದಿಂದಾಗಿ ಅದನ್ನು ಓಪನ್ ಮಾಡಕ್ಕಾಗಲ್ಲ. ಮತ್ತೆ ಬೆಂಕಿಯ ತೀವ್ರತೆಗೆ ಅದು ಓಪನ್ ಆಗೋದು ಇಲ್ಲ, ಲಾಕ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಹೇಳಿಕೆ ಆಗಿರುವಂತೆ. ಹೀಗಾಗಿ ಸದ್ಯ ಈ ರೀತಿಯಾಗಿ ದುರಂತ ಸಂಭವಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಸದ್ಯ ಇನ್ನು ಉಳಿದ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಬರ್ನ್ ಆಗಿರುವಂತಹ ವ್ಯಕ್ತಿಗಳೇನಿದ್ದಾರೆ, ಅವರಿಗಾಗಿ ಈಗಾಗಲೇ ಚಿಕಿತ್ಸೆ ಕೂಡ ನಡೀತಾ ಇದೆ. ಅಂದ್ರೆ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಮಾನಸ ಅನ್ನುವಂತಹ 2 ಹುಡುಗಿಯರು ಚೈನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ನಡುವೆ ಸ್ನೇಹವಿತ್ತು. ಹೀಗಾಗಿ ಅದರಲ್ಲಿ 2 ಶವಗಳಲ್ಲಿ ತಮ್ಮ ಮಗಳು ಯಾರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗಲಿಲ್ಲ. ಇಲ್ಲಿ ಲಾಕೆಟ್ನಿಂದಾಗಿ ಈಕೆ ನನ್ನ ಮಗಳು ಅಂತ ಹೇಳಿ ಅವರು ನವ್ಯ ಪೋಷಕರು ಹೇಳಿದ್ರೆ, ಮಾನಸ ಪೋಷಕರು ಕೂಡ ಇದು ನನ್ನ ಮಗಳು ಅಂತ ಅನ್ನುವಂತಹ ಒಂದು ರೀತಿಯಲ್ಲಿ ಅವರೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಾಗಿ ಇಬ್ಬರ ಏಜ್ ಕೂಡ ಒಂದೇ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈಗ ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಡ್ರೈವರ್ನ ಹೊರತುಪಡಿಸಿ ಉಳಿದ 5 ಜನರ ಒಂದು ಐಡೆಂಟಿಫಿಕೇಶನ್ ಕೂಡ ಆಗಬೇಕಾಗಿದೆ. ಅದರಲ್ಲಿ ಒಂದು ಸಣ್ಣ ಗ್ರಿಯಾ ಅನ್ನುವಂತಹ ಮಗು ಏನಿದೆ, ಆ ಮಗುವಿನ ಹೊರತುಪಡಿಸಿ ಇನ್ನು 4 ಶವ ಐಡೆಂಟಿಫೈಡ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಅಭಿಷೇಕ್, ಈಗ ಇನ್ನೊಂದು ಬರೀ ಮೂಳೆ ಕಾಣುವಂತಹ ಅಭಿಷೇಕ್, ಇವಾಗ ಮೃತಪಟ್ಟವರ ಪೈಕಿ ಮಾನಸ ಮತ್ತು ನವ್ಯ ಅವರನ್ನ ಏನೋ ಒಂದು ಗೋಲ್ಡ್ ಚೈನ್ ಮುಖಾಂತರ, ಏನೋ ಒಂದು ಲಾಕೆಟ್ ಮುಖಾಂತರ ಅವರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಏನಾದ್ರೂ ಜೊತೆಯಾಗಿ ಅಲ್ಲಿರ್ತಕ್ಕಂಥ ಒಂದು ಪುಟ್ಟ ಮಗು ಗ್ರಿಯಾ ಆಗಿರ್ಬೋದು, ಅದೇ ರೀತಿಯಾಗಿ ರಶ್ಮಿ ಆಗಿರ್ಬೋದು, ಇನ್ನೂ ಉಳಿದಿರತಕ್ಕಂತಹ ಕೆಲವೊಂದಿಷ್ಟು ಮೃತದೇಹಗಳಿದಾವೆ. ಆ ಪೈಕಿ ಆ ಸಂಬಂಧಿಕರು ಬಂದಿದ್ದಾರಾ ಅಥವಾ ಮೃತದೇಹಗಳನ್ನ ಪತ್ತೆ ಹಚ್ಚುವಲ್ಲಿ ಸಂಬಂಧಿಕರು ಬಂದಿದ್ದಾರಾ? ಜೊತೆಗೆ ಮತ್ತೊಂದು ಸೀಬರ್ಡ್ನ ಸಿಬ್ಬಂದಿ ಹೇಳ್ತಾರೆ, ಇದು ನಮ್ಮ ತಪ್ಪಲ್ಲ, ಬೆಂಕಿ ಸಾಕಷ್ಟು ಪ್ರಮಾಣವಾಗಿ ಹೊತ್ತಿಕೊಂಡಿದ್ದರಿಂದ ಎಕ್ಸಿಟ್ ಡೋರ್ ಓಪನ್ ಆಗಿಲ್ಲ ಅಂತಕ್ಕಂತಹ ತಮ್ಮ ಒಂದು ಸಮಜಾಯಿಷಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಕ್ಷಯ್? ಮೊದಲನೇದಾಗಿ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅಂದ್ರೆ ಬಿಂದು ಮತ್ತೆ ಗ್ರಿಯಾ ಅನ್ನುವಂತಹ ಅವರ ಮಗು ಏನಿದೆ, ಅವರ ಕುಟುಂಬಸ್ಥರು ಬಂದಿದ್ದಾರೆ. ಮತ್ತೆ ನವ್ಯ, ಮಾನಸ, ಈ 2 ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಆದ್ರೆ ಅವರಿಗೆ ಬಾಡಿ ಹ್ಯಾಂಡ್ ಓವರ್ ಮಾಡುವಂತಹ ಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಗುರುತು ಸಿಗ್ತಾ ಇಲ್ಲ. ಹೀಗಾಗಿ DNA ಮುಖಾಂತರ ಅದನ್ನ ಟೆಸ್ಟಿಂಗ್ ಮಾಡಲಾಗುತ್ತೆ. ಇನ್ನು ಈ ಡೋರ್ ಓಪನ್ ಆಗ್ತಾ ಇಲ್ಲ, ನಮ್ಮ ತಪ್ಪಿಲ್ಲ ಅಂತ ಹೇಳಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೇನು ಪ್ರಿಕಾಷನ್ಸ್ಗಳು ಬೇಕೋ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. 2 ಎಕ್ಸಿಟ್ ಡೋರ್ ಇದೆ ಅಂತ ಹೇಳಿದ ತಕ್ಷಣ ಅದನ್ನೇ ನಾವು, ಅಂದ್ರೆ ಎಕ್ಸಿಟ್ ಡೋರ್ ಇದೆ, ನಮ್ಮಲ್ಲಿ ಏನು ಮಾಡಕ್ಕಾಗಿಲ್ಲ, ಅದು ನಮ್ಮ ತಪ್ಪಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಆತ ಆ ರೀತಿಯಾದಂತಹ ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಲೀಕ ಯಾರು ಆತನನ್ನು ಕೂಡ ಪೊಲೀಸರು ಕರೆಸಿ ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸಹಜವಾಗಿಯೇ ಮಾಲೀಕ ಯಾರು ಆತನನ್ನ ಕರೆಸಿಕೊಳ್ಬೇಕು ಮತ್ತು ಅವನನ್ನ ವಿಚಾರಣೆ ನಡೆಸಬೇಕು. ಈ ಬಸ್ನ ಏನಿದೆ ವ್ಯಾಲಿಡಿಟಿಗಳೇನಿದೆ, ಬಸ್ ಫಿಟ್ ಆಗಿದೆಯಾ, ಅದೆಲ್ಲದರ ಡೀಟೇಲ್ಸ್ ಗಳನ್ನ ಆತ ಕೊಡಲೇಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆತ ಕೊಡುವಂತಹ ಒಂದು ಸಮರ್ಥನೀಯ ಅಲ್ಲ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಜೀವಗಳು ಹೋಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನ ಶಾಸ್ತ್ರಬದ್ಧವಾಗಿಯೂ ಕೂಡ ಆಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ತಪ್ಪಿಲ್ಲ ಅನ್ನುವಂಥದ್ದು ಹೇಳಿಕೆ ಸರಿಯಲ್ಲ ಅಂತದೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಶವ ಏನಿದೆ, ಈ ಶವಗಳನ್ನ ಹೆಚ್ಚು ಕಡಿಮೆ ಒಂದು 4-5 ದಿನಗಳ ಬಳಿಕ ಅವರಿಗೆ ಹಸ್ತಾಂತರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಆ DNA ಟೆಸ್ಟಿನ ಪ್ರಕ್ರಿಯೆಗಳೇನಿದೆ, ಆ ಪ್ರಕ್ರಿಯೆಗಳು ಇನ್ನೂ ಕೂಡ 5 ದಿನಗಳ ಕಾಲ ಬೇಕಾಗುತ್ತೆ. ಹೀಗಾಗಿ 5 ದಿನಗಳ ಬಳಿಕ ಕುಟುಂಬಸ್ಥರಿಗೂ ಕೂಡ ಮನವೊಲಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದಷ್ಟು ಬೇಗ ಈ ಶವಗಳನ್ನು ರವಾನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಟ್ಟು ಹೋದಂತಹ ಶವ ಸಾಕಷ್ಟು ದಿನ
ರೀತಿಯಲ್ಲಿ ಇರೋದಿಲ್ಲ, ಅಂದ್ರೆ ಸಹಜ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ರೀತಿಯಾದಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ಶವವನ್ನ ವಿಲೇವಾರಿ ಮಾಡಲೇಬೇಕಾಗುತ್ತೆ. ಹೀಗಾಗಿ ಡಿಎನ್ಎ ಟೆಸ್ಟ್ ಅನ್ನ ಆದಷ್ಟು ಬೇಗ ಇದನ್ನ ಪ್ರಕ್ರಿಯೆ ಏನಿದೆ ಅದನ್ನ ಬೇಗ ಮಾಡಿ ಅಂತ ಹೇಳಿ ಈಗಾಗಲೇ ವರಿಷ್ಠ ಅಧಿಕಾರಿಗಳಾಗಿರಬಹುದು ಮತ್ತೆ ಇನ್ನಿತರ ಹಿರಿಯ ಅಧಿಕಾರಿಗಳು ಪೊಲೀಸರಿಗೆ ಮತ್ತೆ ವೈದ್ಯರಿಗೆ ಒಂದು ಸೂಚನೆಯನ್ನು ನೀಡುವಂತಹ ಮುಖಾಂತರ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಡಿಎನ್ಎ ಟೆಸ್ಟ್ ಆಗಿ ನಂತರ ಅವರ ಕುಟುಂಬಸ್ಥರಿಗೆ ಈ ಶವವನ್ನ ರವಾನೆ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ವೀರೇಶ್, ಸ್ಥಳೀಯರು ಆದಷ್ಟು ರೆಸ್ಕ್ಯೂ ಮಾಡಿ ಅಂದ್ರೆ ಅವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರ ಕೆಲಸವು ಕೂಡ ಸಾಕಷ್ಟು ಒಂದು ಮೆಚ್ಚುಗೆ ಅಂತ ವ್ಯಕ್ತಪಡಿಸಬೇಕು. ಇಲ್ಲದಿದ್ದಲ್ಲಿ ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ನೋಡಿ, ಒಂದು ಕಬ್ಬಿಣದ ಬಸ್ಗಳು ಯಾವ ಮಟ್ಟಕ್ಕೆ ನುಜ್ಜುಗುಜ್ಜಾಗಿದೆ ಅಂತ ಹೇಳಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಬೆಂಕಿಯ ಪ್ರಖರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಹೇಗಿದ್ದಂತಹ ಬಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಇಲ್ಲಿ ಯಾವುದೇ 2 ಎಮರ್ಜೆನ್ಸಿ ಡೋರ್ಗಳಿದೆ, ಅದನ್ನ ಬಿಟ್ಟರೆ ಇದು ಫುಲ್ ಕಂಪ್ಲೀಟ್ ಎಸಿ ಬಸ್ ಆಗಿರುವಂತಹ ಕಾರಣದಿಂದಾಗಿ ಕಿಟಕಿಗಳನ್ನು ಕೂಡ ಓಪನ್ ಮಾಡಿ ಪರಾರಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಏನಾದ್ರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಎರಡೇ, ಒಂದು ಎಮರ್ಜೆನ್ಸಿ ಎಕ್ಸಿಟ್, ಇನ್ನೊಂದು ಫ್ರಂಟ್ ಡೋರ್ ಇಂದ ಹೋಗಬೇಕಾಗಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಗೆ ಬಳಿ ಒಂದು ಟ್ಯಾಂಕರ್ ಡಿಕ್ಕಿ ಹೊಡೆದಿರುವಂತಹ ಲಾರಿ ಡಿಕ್ಕಿ ಹೊಡೆದಿರುವಂತಹ ಕಾರಣದಿಂದಾಗಿ ಅದನ್ನು ಓಪನ್ ಮಾಡಕ್ಕಾಗಲ್ಲ. ಮತ್ತೆ ಬೆಂಕಿಯ ತೀವ್ರತೆಗೆ ಅದು ಓಪನ್ ಆಗೋದು ಇಲ್ಲ, ಲಾಕ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಹೇಳಿಕೆ ಆಗಿರುವಂತೆ. ಹೀಗಾಗಿ ಸದ್ಯ ಈ ರೀತಿಯಾಗಿ ದುರಂತ ಸಂಭವಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಸದ್ಯ ಇನ್ನು ಉಳಿದ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಬರ್ನ್ ಆಗಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಗಾಗಿ ಈಗಾಗಲೇ ಚಿಕಿತ್ಸೆ ಕೂಡ ನಡೀತಾ ಇದೆ. ಅಂದ್ರೆ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಮಾನಸ ಅನ್ನುವಂತಹ ಇಬ್ಬರು ಹುಡುಗಿರು ಚೈನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ನಡುವೆ ಸ್ನೇಹವಿತ್ತು. ಹೀಗಾಗಿ ಅದರಲ್ಲಿ 2 ಶವಗಳಲ್ಲಿ ತಮ್ಮ ಮಗಳು ಯಾರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗಲಿಲ್ಲ. ಇಲ್ಲಿ ಲಾಕೆಟ್ ನಿಂದಾಗಿ ಈಕೆ ನನ್ನ ಮಗಳು ಅಂತ ಹೇಳಿ ಅವರು ನವ್ಯ ಪೋಷಕರು ಹೇಳಿದ್ರೆ, ಮಾನಸ ಪೋಷಕರು ಕೂಡ ಇದು ನನ್ನ ಮಗಳು ಅಂತ ಅನ್ನುವಂತಹ ಒಂದು ರೀತಿಯಲ್ಲಿ ಅವರೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಾಗಿ ಇಬ್ಬರ ಏಜ್ ಕೂಡ ಒಂದೇ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈಗ ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಡ್ರೈವರ್ನ ಹೊರತುಪಡಿಸಿ ಉಳಿದ 5 ಜನರ ಒಂದು ಐಡೆಂಟಿಫಿಕೇಶನ್ ಕೂಡ ಆಗಬೇಕಾಗಿದೆ. ಅದರಲ್ಲಿ ಒಂದು ಸಣ್ಣ ಗ್ರಿಯಾ ಅನ್ನುವಂತಹ ಮಗು ಏನಿದೆ, ಆ ಮಗುವಿನ ಹೊರತುಪಡಿಸಿ ಇನ್ನು 4 ಶವ ಐಡೆಂಟಿಫೈಡ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಅಭಿಷೇಕ್, ಈಗ ಇನ್ನೊಂದು ಬರೀ ಮೂಳೆ ಕಾಣುವಂತಹ ಅಭಿಷೇಕ್, ಇವಾಗ ಮೃತಪಟ್ಟವರ ಪೈಕಿ ಮಾನಸ ಮತ್ತು ನವ್ಯ ಅವರನ್ನ ಏನೋ ಒಂದು ಗೋಲ್ಡ್ ಚೈನ್ ಮುಖಾಂತರ, ಏನೋ ಒಂದು ಲಾಕೆಟ್ ಮುಖಾಂತರ ಅವರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಏನಾದ್ರೂ ಜೊತೆಯಾಗಿ ಅಲ್ಲಿರ್ತಕ್ಕಂಥ ಒಂದು ಪುಟ್ಟ ಮಗು ಗ್ರಿಯಾ ಆಗಿರ್ಬೋದು, ಅದೇ ರೀತಿಯಾಗಿ ರಶ್ಮಿ ಆಗಿರ್ಬೋದು, ಇನ್ನೂ ಉಳಿದಿರತಕ್ಕಂತಹ ಕೆಲವೊಂದಿಷ್ಟು ಮೃತದೇಹಗಳಿದಾವೆ. ಆ ಪೈಕಿ ಆ ಸಂಬಂಧಿಕರು ಬಂದಿದ್ದಾರಾ ಅಥವಾ ಮೃತದೇಹಗಳನ್ನ ಪತ್ತೆ ಹಚ್ಚುವಲ್ಲಿ ಸಂಬಂಧಿಕರು ಬಂದಿದ್ದಾರಾ? ಜೊತೆಗೆ ಮತ್ತೊಂದು ಸೀಬರ್ಡ್ನ ಸಿಬ್ಬಂದಿ ಹೇಳ್ತಾರೆ, ಇದು ನಮ್ಮ ತಪ್ಪಲ್ಲ, ಬೆಂಕಿ ಸಾಕಷ್ಟು ಪ್ರಮಾಣವಾಗಿ ಹೊತ್ತಿಕೊಂಡಿದ್ರಿಂದ ಎಕ್ಸಿಟ್ ಡೋರ್ ಓಪನ್ ಆಗಿಲ್ಲ ಅಂತಕ್ಕಂತಹ ಒಂದು ತಮ್ಮ ಒಂದು ಸಮಜಾಯಿಷಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಭಿಷೇಕ್? ಮೊದಲನೇದಾಗಿ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅಂದ್ರೆ ಬಿಂದು ಮತ್ತೆ ಗ್ರಿಯಾ ಅನ್ನುವಂತಹ ಅವರ ಮಗು ಏನಿದೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಮತ್ತೆ ನವ್ಯ, ಮಾನಸ ಈ ಇಬ್ಬರು ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಆದ್ರೆ ಅವರಿಗೆ ಬಾಡಿ ಹ್ಯಾಂಡ್ ಓವರ್ ಮಾಡುವಂತಹ ಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ, ಯಾಕಂದ್ರೆ ಗುರುತು ಸಿಗ್ತಾ ಇಲ್ಲ. ಹೀಗಾಗಿ ಡಿಎನ್ಎ ಮುಖಾಂತರ ಅದನ್ನು ಟೆಸ್ಟಿಂಗ್ ಮಾಡಲಾಗುತ್ತೆ. ಇನ್ನು ಈ ಡೋರ್ ಓಪನ್ ಆಗ್ತಾ ಇಲ್ಲ, ನಮ್ಮ ತಪ್ಪಿಲ್ಲ ಅಂತ ಹೇಳಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೇನು ಪ್ರಿಕಾಷನ್ಸ್ಗಳು ಬೇಕೋ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. 2 ಎಕ್ಸಿಟ್ ಡೋರ್ ಇದೆ ಅಂತ ಹೇಳಿದ ತಕ್ಷಣ ಅದನ್ನೇ ನಾವು, ಅಂದ್ರೆ ಎಕ್ಸಿಟ್ ಡೋರ್ ಇದೆ, ನಮ್ಮಲ್ಲಿ ಏನು ಮಾಡಕ್ಕಾಗಿಲ್ಲ, ಅದು ನಮ್ಮ ತಪ್ಪಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಆತ ಆ ರೀತಿಯಾದಂತಹ ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಲೀಕ ಯಾರು ಆತನನ್ನು ಕೂಡ ಪೊಲೀಸರು ಕರೆಸಿ ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸಹಜವಾಗಿಯೇ ಮಾಲೀಕ ಯಾರು ಆತನನ್ನ ಕರೆಸಿಕೊಳ್ಬೇಕು ಮತ್ತು ಅವನನ್ನ ವಿಚಾರಣೆ ನಡೆಸಬೇಕು. ಈ ಬಸ್ನ ಏನಿದೆ ವ್ಯಾಲಿಡಿಟಿಗಳೇನಿದೆ
ಬಸ್ ಫಿಟ್ ಆಗಿದೆಯಾ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಆತ ಕೊಡಲೇಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆತ ಕೊಡುವಂತಹ ಒಂದು ಸಮರ್ಥನೀಯ ಅಲ್ಲ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಜೀವಗಳು ಹೋಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನ ಶಾಸ್ತ್ರಬದ್ಧವಾಗಿಯೂ ಕೂಡ ಆಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ತಪ್ಪಿಲ್ಲ ಅನ್ನುವಂಥದ್ದು ಹೇಳಿಕೆ ಸರಿಯಲ್ಲ ಅಂತದೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಶವ ಏನಿದೆ ಈ ಶವಗಳನ್ನ ಹೆಚ್ಚು ಕಡಿಮೆ ಒಂದು 4-5 ದಿನಗಳ ಬಳಿಕ ಅವರಿಗೆ ಹಸ್ತಾಂತರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಆ DNA ಟೆಸ್ಟಿನ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳು ಇನ್ನೂ ಕೂಡ 5 ದಿನಗಳ ಕಾಲ ಬೇಕಾಗುತ್ತೆ. ಹೀಗಾಗಿ 5 ದಿನಗಳ ಬಳಿಕ ಕುಟುಂಬಸ್ಥರಿಗೂ ಕೂಡ ಮನವೊಲಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದಷ್ಟು ಬೇಗ ಈ ಶವಗಳನ್ನು ರವಾನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಟ್ಟು ಹೋದಂತಹ ಶವ ಸಾಕಷ್ಟು ದಿನ ರೀತಿಯಲ್ಲಿ ಇರೋದಿಲ್ಲ. ಅಂದ್ರೆ ಸಹಜ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ರೀತಿಯಾದಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ಶವವನ್ನ ವಿಲೇವಾರಿ ಮಾಡಲೇಬೇಕಾಗುತ್ತೆ. ಹೀಗಾಗಿ DNA ಟೆಸ್ಟ್ ಅನ್ನ ಆದಷ್ಟು ಬೇಗ ಇದನ್ನ ಪ್ರಕ್ರಿಯೆ ಏನಿದೆ ಅದನ್ನ ಬೇಗ ಮಾಡಿ ಅಂತ ಹೇಳಿ ಈಗಾಗಲೇ ವರಿಷ್ಠ ಅಧಿಕಾರಿಗಳಾಗಿರಬಹುದು ಮತ್ತೆ ಇನ್ನಿತರ ಹಿರಿಯ ಅಧಿಕಾರಿಗಳು ಪೊಲೀಸರಿಗೆ ಮತ್ತೆ ವೈದ್ಯರಿಗೆ ಒಂದು ಸೂಚನೆಯನ್ನು ನೀಡುವಂತಹ ಮುಖಾಂತರ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ DNA ಟೆಸ್ಟ್ ಆಗಿ ನಂತರ ಅವರ ಕುಟುಂಬಸ್ಥರಿಗೆ ಈ ಶವವನ್ನ ರವಾನೆ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ವೀರೇಶ್.